ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಈ ಬೇಸಿಗೆಯಲ್ಲಿ ಸ್ವಲ್ಪ ತಂಪಾಗಲಿ ಮತ್ತು ಯಾರಿಗೆಲ್ಲ ಬಾಡಿ ಹೀಟ್ ಆಗಿರುತ್ತಲ್ಲ ಅವರು ದಿಢೀರಂತ ತಂಪಾಗಬೇಕು ಅಂದರೆ ಈ ಮಜ್ಜಿಗೆ ರೆಸಿಪಿನ ಅಂದರೆ ಬರೀ ಮಜ್ಜಿಗೆ ಕುಡಿಯೋದಕ್ಕೆ ಇಷ್ಟ ಇರಲ್ವಲ್ಲ, ಅವರು ಈ ಥರ ಮಸಾಲ ಮಜ್ಜಿಗೆನ ಮಾಡ್ಕೊಂಡು ಕುಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯವಾಗೂ ಇರುತ್ತೆ. ಇದಕ್ಕೆ ಏನೇನು ಹಾಕಬೇಕು ಅಂದರೆ ಸ್ವಲ್ಪ ಮೆಣಸು, ಸ್ವಲ್ಪ ಜೀರಿಗೆ, ಆಮೇಲೆ ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಷ್ಟೇ ಇಂಗ್ರೀಡಿಯೆಂಟ್ಸ್ ಮಾತ್ರನೇ ಇದಕ್ಕೆ ಹಾಕಿ ರುಬ್ಬೋ ಅಂಥದ್ದು. ಫಸ್ಟಿಗೆ ಅದನ್ನು ಅಷ್ಟನ್ನು ರುಬ್ಬಬೇಕು, ಅಂದರೆ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಇದಿಷ್ಟನ್ನು ಹಾಕಿ ರುಬ್ಬಿಟ್ಟು ಆಮೇಲೆ ನಾವು ಮೊಸರನ್ನ ಹಾಕಬೇಕು. ಮಜ್ಜಿಗೆ ಹಾಕೋಂಗಿಲ್ಲ ಇಲ್ಲಿ, ಏಕೆಂದರೆ ಮಿಕ್ಸಿಲಿ ಹಾಕಿ ಕಡಿಯೋದ್ರಿಂದ ಮಜ್ಜಿಗೆ ಹಾಕೋ ನೆಸೆಸಿಟಿ ಇಲ್ಲ ಇದಕ್ಕೆ. ಮತ್ತು ಖಾರಕ್ಕೂ ಅಷ್ಟೇ ನೀರು ಹಾಕೋಂಗಿಲ್ಲ, ನೀರು ಏನೂ ಹಾಕೋಂಗಿಲ್ಲ. ಬೇಕಿದ್ದರೆ ನೀವು ಒಂದು ಸ್ವಲ್ಪ ಮೊಸರನ್ನೇ ಹಾಕ್ಕೊಂಡು ರುಬ್ಕೊಬೋದು ಫಸ್ಟಿಗೆ, ನುಣ್ಣಗಾಗೋಲ್ಲ ಅಂದರೆ. ನೋಡಿ, ಈ ಹದದಲ್ಲಿ ಫಸ್ಟು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದೆಲ್ಲದನ್ನು. ಅಂದರೆ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು, ತುಂಬ ಇದ್ರ ಥರನೂ ಮಾಡ್ಕೋಬಾರ್ದು. ನೋಡಿ, ಈ ಥರ ಮಾಡ್ಕೋಬೇಕು. ಬೇಕಿದ್ದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಂದೆರಡು ಇಲ್ಕು ತುಂಬ ಚೆನ್ನಾಗಿರುತ್ತೆ. ನೋಡಿ, ಆಮೇಲೆ ಇದನ್ನು ಮೊಸರನ್ನ ನಾವು ನೈಟು ಎಪ್ಪಾಕಿರ್ತೀವಲ್ಲ ಅದನ್ನು ಈ ಥರ 2 ಸೌಟ್ ಹಾಕಿದ್ರೆ ಸಾಕು. 2 ಗ್ಲಾಸ್ ಬೇಕು ಅಂದರೆ 2 ಸೌಟ್ ಹಾಕ್ಕೊಳ್ಳಿ, 3 ಗ್ಲಾಸ್ ಬೇಕು ಅಂದರೆ 3 ಸೌಟ್ ಹಾಕ್ಕೊಳ್ಳಿ, ಆ ಥರ. ಮತ್ತು ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ತುಂಬ ತೆಳ್ಳಗಾದರೆ ಟೇಸ್ಟ್ ಕೂಡ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗೂ ಬೇಡ, ಸ್ವಲ್ಪ ಗಟ್ಟಿಗೂ ಬೇಡ, ಒಂದು ಹದದಲ್ಲೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ಅಂದರೆ ಮೊಸರುದೆಲ್ಲ ಗ್ರೈಂಡಾಗಿ ಸ್ವಲ್ಪ ಮಜ್ಜಿಗೆ ರೀತಿಗೆ ಬರೋ ತನಕನೂ ನಾವು ಗ್ರೈಂಡ್ ಮಾಡ್ಕೋಬೇಕು. ಮಧ್ಯದಲ್ಲಿ ಸ್ವಲ್ಪ ನೀರು ಬೇಕು ಅಂದರೆ ಬೇಕಿದ್ದರೆ ಸೇರಿಸ್ಕೋಬೋದು ಇನ್ನೂ. ನೋಡಿ, ಈ ಹದದಲ್ಲಿ ಇದ್ದರೆ ಸಾಕಾಗುತ್ತೆ. ಇವಾಗ ತೆಗೆದು ತೋರಿಸ್ತೀನಿ. ಮತ್ತು ಇದನ್ನು ಒಂದು ಪಾತ್ರೆ ತಗೊಂಡು ಅದಕ್ಕೆ ಜಾಲರಿ ಅಥವಾ ಒಂದು ಕಾಟನ್ ಬಟ್ಟೆಯಲ್ಲಿ ನೋಡಿ ಈ ಥರ ಸೋಸ್ಕೋಬೇಕು ಫಸ್ಟು. ಆ ಮಸಾಲೆ ಎಲ್ಲ ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ ಈ ಥರ ಸೋಸ್ಕೊಂಡ್ರೆ ಆ ಟೇಸ್ಟ್ ಎಲ್ಲ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನೀವು ಇದಕ್ಕೆ ಪುದೀನ ಕೂಡ ಆ್ಯಡ್ ಮಾಡ್ಕೊಬೋದು, ಅದು ಕೂಡ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಪುದೀನ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ನಾನು ಹಾಕಿ ತೋರಿಸ್ತಾ ಇಲ್ಲ. ನೋಡಿ, ಉಳಿದಿರೋದನ್ನೆಲ್ಲ ಮಸಾಲೆ ನೀಟಾಗಿ ಬಿಟ್ಕೊಳ್ಳೋ ಥರ ಈ ಥರ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಆಮೇಲೆ ಅದನ್ನು ಸೈಡಿಗೆ ಇಟ್ಬಿಟ್ಟು ಬೇಕಿದ್ದರೆ ಅದನ್ನು ಕೂಡ ಹಾಕ್ಕೊಂಡು ತಿನ್ನೋರು ತಿಂತಾರೆ, ಆದರೆ ನಮಗೆ ಬೇಡ ಅಂದ್ಬಿಟ್ಟು ಅದನ್ನು ಸೈಡಿಗೆ ಎತ್ತಿಟ್ಕೊಂಡಿದ್ದೀವಿ. ಮತ್ತು ಇದಕ್ಕೆ ರುಚಿಗೆ ಸ್ವಲ್ಪ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನಾನಿಲ್ಲಿ 2 ಗ್ಲಾಸ್ ಮಾಡೋದ್ರಿಂದ ನಾನು 3/4 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಬೇಕಿದ್ದರೆ ನೀರು ಬೇಕಿದ್ದರೂ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಹದದಲ್ಲಿದ್ದರೆ ಸಾಕಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮೇಲ್ಗಡೆ